ಕಾಂಗ್ರೆಸ್ ಪಕ್ಷ ನನಗೆ ಇವತ್ತೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕಳೆದ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ದುಡಿತಾ ಬಂದಿದ್ದೆ. ವಿದ್ಯಾರ್ಥಿ ಕಾಂಗ್ರೆಸ್ಸಲ್ಲಿ ನನ್ನ ಜೀವನವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಶುರು ಮಾಡಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಸಂತೋಷವಾಗಿರ್ತದೆ. ಲೋಕಸಭಾ ಚುನಾವಣೆ ನನಗೆ ಸುಮಾರು 6 ಲೋಕಸಭಾ ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಿಕ್ಕಮಗಳೂರು ಸಹ ಸೇರಿರುತ್ತದೆ. ಈಗಾಗಲೇ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಪಕ್ಷದ ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಒಂದು ಹೊಸ ಮುಖವನ್ನು ಕೊಟ್ಟಿರೋದ್ರಿಂದ ಒಬ್ಬ ಕ್ರಿಯಾಶೀಲ ಯುವ ನಾಯಕ ಮತ್ತು ಒಮ್ಮತದ ಯುವ ನಾಯಕನಾಗಿ ಹೊಮ್ಮಿದ್ದರಿಂದ ಆ ಜವಾಬ್ದಾರಿಯಲ್ಲಿ ಖಂಡಿತವಾಗಿ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪಕ್ಷವು ಜಯಭಾರಿಯನ್ನು ಬಾರಿಸ್ತದೆ, ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಸಹ ನನಗಿದೆ. ಅದೇ ರೀತಿ ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಒಳ್ಳೆಯ ಹೆಸರನ್ನು ಗಳಿಸಿರುವಂಥ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಅಭ್ಯರ್ಥಿಯಾಗಿರೋದು. ಹಾಗಾಗಿ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತಹ ಒಂದು ಜವಾಬ್ದಾರಿಯೂ ಸಹ ನನಗಿದೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಹಿರಿಯ ನಾಯಕರುಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಇವತ್ತೇನು ತನ್ನ ಆಡಳಿತದಲ್ಲಿ ತಂದಿರುವಂತಹ ನುಡಿದಂತೆ ನಡೆಯುವ ಸರ್ಕಾರ ಎಂಬ ಹೆಸರನ್ನು ಪಡೆದು ಇವತ್ತು ಗ್ಯಾರಂಟಿಗಳನ್ನು ತಂದಿದ್ದಾರೆ. ಅಂತ ಹೇಳಿದ್ರೆ ಬಹುಶಃ 100ರಲ್ಲಿ 95% ಜನ ಈ ಗ್ಯಾರಂಟಿಯ ಒಂದು ಸ್ಕೀಮಿನಲ್ಲಿ ಅವರು ಉಪಯೋಗವನ್ನು ಪಡೆದಿರುವಂಥದ್ದು. ಹಾಗಾಗಿ ಅಂತ ಹೇಳಿದ್ರೆ ಮುಖ್ಯವಾಗಿ ಗ್ಯಾರಂಟಿಯ ಯೋಜನೆ ಏನಂತ ಹೇಳಿದ್ರೆ ಬಡವರ ಜೊತೆಗೆ ನಾವಿದ್ದೀವಿ. ಈಗ ಕಳೆದ ಒಂದು ಕೊರೋನಾ ಬಂದ ನಂತರ ಅಲ್ಲದೆ ಇತ್ತೀಚಿನ ಸರ್ಕಾರ ತಂದಿರುವಂಥ ಟ್ಯಾಕ್ಸ್ಗಳ ಒಂದುಗಳು ನೋಡಬೇಕಾದ್ರೆ ಎಲ್ಲೋ ಒಂದು ಜೀವನ ಭಾಳ ದುಸ್ಥಿತಿಯಲ್ಲಿತ್ತು. ಹಾಗಾಗಿ ಒಂದು ಆರ್ಥಿಕ ಹೊರೆಯನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರ ಈ ಗ್ಯಾರಂಟಿಯ ಒಂದು ಯೋಜನೆಗಳನ್ನು ತಂದು ಬಡವರ ಒಂದು ಜೀವನವನ್ನು ಬಹಳ ಒಂದು ಮೇಲಂತಕ್ಕೆ ತಗೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಟ್ಟಿದೆ. ಅದನ್ನು ಮತ್ತೊಮ್ಮೆ ನಾವು ಜನರಿಗೆ ಮುಟ್ಟಿಸಿ ಕಾಂಗ್ರೆಸ್ ಪಕ್ಷ ಅದನ್ನೆಲ್ಲ ಮತವನ್ನು ಪರಿವರ್ತನೆಗೊಳಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಜವಾಬ್ದಾರಿ ಸಹ ನನಗಿದೆ.